ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕವಾದಂತ ಟ್ವಿಸ್ಟ್ ಒಂದು ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟು ಮಾತುಕತೆ ನಡೆಸಿರೋದು ಸಹಜವಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಭೇಟಿ ಹಿಂದೆ ಇರುವಂತ ರಹಸ್ಯವಾದ್ರೂ ಏನು? ಹಾಗಾದ್ರೆ ಸತೀಶ್ ಭೇಟಿ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕುತೂಹಲ ಮೂಡಿಸಿದೆ ವಿಜಯೇಂದ್ರ ಅವರ ನಡೆ. ಸತೀಶ್ ಮನೆಗೆ ವಿಜಯೇಂದ್ರ ಭೇಟಿ ಕೊಟ್ಟಿದ್ ಯಾಕೆ ಅಂತ ಹೇಳಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ, ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೆಲ್ಲ ಅವ್ರು ಹೋದಲ್ಲಿ ಬಂದಲ್ಲಿ ಘೋಷಣೆಗಳನ್ನ ಕೂಗಲಾಗ್ತಾ ಇದೆ. ಈ ಬೆಳವಣಿಗೆ ಮಧ್ಯದಲ್ಲೇ ಸತೀಶ್ ಮನೆಗೆ ವಿಜಯೇಂದ್ರ ಅವರೇ ಬಂದು ಖುದ್ದಾಗಿ ಹೂಗುಚ್ಛವನ್ನ ಕೊಟ್ಟು ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿರೋದು ರಾಜಕೀಯ ವಲಯದಲ್ಲಿ ನಾನಾರ್ಥಗಳನ್ನ ಕಲ್ಪಿಸ್ತಾ ಇದೆ. ಇಲ್ಲಿ ಸ್ಫೋಟಕವಾದಂತ ಟ್ವಿಸ್ಟ್ ಅನ್ನ ಈ ನಾಯಕರ ಭೇಟಿ ಕೊಟ್ಟಿದೆ. ಏನಾದ್ರೂ ಕೆಲಸ ಇದ್ರೆ ಫೋನ್ ಮುಖಾಂತರ ಅವ್ರು ಮಾತಾಡಬಹುದಾಗಿತ್ತು, ಕೆಲಸ ಆಗಬೇಕಾಗಿದ್ರೆ ತಮ್ಮ ಕ್ಷೇತ್ರಕ್ಕೆ. ಆದ್ರೆ ಖುದ್ದಾಗಿ ಬಂದು ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿರೋದ್ರಿಂದ ಸಹಜವಾಗಿ ಈ ಭೇಟಿ ಹಿಂದೆ ಹಲವಾರು ಚರ್ಚೆಗಳು, ಕುತೂಹಲಗಳಂತೂ ಮೂಡಿದೆ. ನಮ್ಮ ಕ್ಷೇತ್ರದ ಮುಖಂಡರ ಜೊತೆ ಸಚಿವರನ್ನ ಭೇಟಿ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 2 ಹೈವೇ ಟೋಲ್ ಬಂದಿದೆ. ಇದರಿಂದ 3 ಜಿಲ್ಲೆಗಳ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಾವು ಸಚಿವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಧ್ಯಮದವರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟೋಲ್ ಆಗಿದೆ ಹೌದು, ಆದ್ರೆ ಆ ಟೋಲ್ ನಿಂದ ಅನಾನುಕೂಲ ಆಗ್ತಾ ಇದೆ, ಅದನ್ನ ಸ್ಥಳಾಂತರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಪಕ್ಷದೆಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ. ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ, ರಾಜ್ಯ ಹೆದ್ದಾರಿ. ನಮ್ಮ ಜಿಲ್ಲೆನಲ್ಲಿ 2 ಟೋಲ್ ಬರ್ತಾ ಇದೆ, ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ, ಬಡವರಿಗೆ ಅನಾನುಕೂಲ ಆಗಿದೆ. ಒಂದೇ ಜಿಲ್ಲೆನಲ್ಲಿ 2 ಟೋಲ್ ಬಂದಿರತಕ್ಕಂಥದ್ದು 3 ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು. ಹಾಗಾಗಿ ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಯಾಕಂದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ, ಆಸ್ಪತ್ರೆಗೆ ಓಡಾಡ್ತಾರೆ, ತಾಲೂಕು ಕಚೇರಿಗೆ ಬರ್ತಾ ಇರ್ತಾರೆ. ಸೊ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ. ಸೊ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಅಂತೇಳಿ 3-4 ಬಾರಿ ಹೋರಾಟವೂ ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ. ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಆ ಟೋಲನ್ನ ಏನಿವತ್ತು ಅನಾನುಕೂಲ ಆಗ್ತಾ ಇದೆ ನಮ್ಮ ತಾಲೂಕಿನ ಜನತೆಗೆ, ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇನೆ. ಮಾನ್ಯ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ಶೀಘ್ರದಲ್ಲೇ ಒಂದು ಸಭೆನೂ ಕೂಡ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಕರೀತೇನೆ, ಚರ್ಚೆ ಮಾಡೋಣ ನಮ್ಮ ಮಾತನ್ನ ಸಚಿವರು ಹೇಳಿದ್ದಾರೆ. ಸಚಿವರನ್ನ ಇನ್ನು ವಿಜಯೇಂದ್ರ ಭೇಟಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಯಲ್ಲಿ ಬರಲೇಬೇಕಾಗ್ತದೆ, ಯಾಕಂದ್ರೆ ಅವರು ಸಮಸ್ಯೆ ಇದ್ದೇ ಇರ್ತದೆ. ಕಾನ್ಸ್ಟಿಟ್ಯೂನ್ಸಿ ಇದು, ಜಿಲ್ಲೆಯದ್ದು, ಸೊ ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ. ಸೊ ಈಗ ಬರ್ತಾರೆ, ಅದನ್ನ ನಾವು ಸಾಲ್ವ್ ಮಾಡ್ತೀವಿ. ಇದೊಂದು ರೂಟೀನ್ ಪ್ರೊಸೆಸ್. ಈ ಸಮಯ ಮತ್ತೆ ಅವ್ರ ರಸ್ತೆ ಕೆಟ್ಟಿದ್ರೆ ಮತ್ತೆ ಬರಬಾರ್ದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈಗಂತ ಆಗುವಂತ ಸನ್ನಿವೇಶ ಇಲ್ಲ, ಅವಕಾಶ ಇಲ್ಲ. ಪದೇ ಪದೇ ಹೇಳಿದ್ವಿ, ಸಿದ್ದರಾಮಯ್ಯವ್ರು ಇದಾರೆ ಅಂತ ಹೇಳ್ತಾನೆ ಇದೀವಿ ನಾವು. ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಯಲ್ಲಿ ಬರಲೇಬೇಕಾಗ್ತದೆ, ಯಾಕಂದ್ರೆ ಅವರು ಸಮಸ್ಯೆ ಇದ್ದೇ ಇರ್ತದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈ ಭೇಟಿ ಹಿಂದೆ ನಾನಾರ್ಥಗಳು, ಚರ್ಚೆಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಇವಾಗಿರುವಂತ ಸಿಚುವೇಶನ್, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ಬಿದ್ದಿರೋದು, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಹೋದಲ್ ಬಂದಲ್ ಘೋಷಣೆಗಳು ಕೂಗ್ತಿರೋದು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಅವ್ರ ಕ್ಷೇತ್ರದ ಬಗ್ಗೆ ಏನಾದ್ರೂ ಕೇಳೋದಾದ್ರೆ ಫೋನ್ ಮುಖಾಂತರ ಕೇಳಬಹುದಾಗಿತ್ತು. ಖುದ್ದಾಗಿ ಭೇಟಿ ಮಾಡಿದ್ಯಾಕೆ? ರಾಜಕೀಯ ವಲಯದಲ್ಲಿ ಇದ್ರ ಹಿಂದೆ ಯಾವ ತರ ಚರ್ಚೆಗಳು ನಡೀತಾ ಇದೆ ಕೃಷ್ಣ?
ಶರ್ಮಿತಾ, ಸಹಜವಾಗಿಯೇ ಈಗ ನೀವು ಹೇಳ್ದಂಗೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಬಿಜೆಪಿ ನಾಯಕ ವಿಜೇಂದ್ರ ಏನಿದ್ದಾರೆ ಅವರು ಈಗ ಸತೀಶ್ ಜಾರಕಿಹೊಳಿ ಭೇಟಿ ಮಾಡುವಂತದ್ದು ಸಹಜವಾಗಿಯೇ ಬೇರೆ ಬೇರೆ ರೀತಿಯಾಗಿ ಚರ್ಚೆಗೆ ಗ್ರಾಸವಾಗುತ್ತೆ. ಈ ಹಿಂದೆ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಏನೋ ಡಿ.ಕೆ. ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾದಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ರು. ಅವಾಗಲೂ ಕೂಡ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಭೇಟಿಗೆ ಮುಂದಾಗಿದ್ರು. ಆದ್ರೆ ಅದು ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ, ಬದಲಾಗಿ ರಾಜಕೀಯವಾಗಿ ಬೇರೆ ಬೇರೆ ರೀತಿಯಾದಂತಹ ಅರ್ಥವೂ ಕೂಡ ಕಲ್ಪಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಯಿತು. ಯಾಕಂದ್ರೆ ಆಗ ಮೈತ್ರಿ ಸರ್ಕಾರ ಬೀಳುವ ಹಂತಕ್ಕೆ ಬರ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರೇ ಬಿಜೆಪಿಗೆ ಬರ್ತಾರಾ, ಯಡಿಯೂರಪ್ಪನವರು ಸಹಕಾರ ಕೇಳಿದ್ರ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದ್ವು. ಈಗ ಅದೇ ರೀತಿಯಾಗಿ ಅವರ ಪುತ್ರ ವಿಜೇಂದ್ರ ಅವರು ಭೇಟಿ ಮಾಡಿರುವಂತದ್ದು ಸಹಜವಾಗಿಯೇ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನನ್ನ ಭೇಟಿಗೆ ಬಂದಿದ್ದೆ, ಇದ್ರ ಜೊತೆಗೆ ಯಾವುದೇ ರೀತಿಯಿಂದ ರಾಜಕೀಯ ಚರ್ಚೆ ಆಗಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಈಗಾಗಲೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಮತ್ತೊಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಬಲವಾಗಿ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿರುವಂತಹ ನಾಯಕರು. ಈಗಾಗಲೇ ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ದಲಿತ ಸಚಿವರುಗಳನ್ನ ಭೇಟಿ ಮಾಡುವಂತದ್ದು, ಒಂದಷ್ಟು ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇಂತಹ ನಾಯಕನ ಮನೆಗೆ ಬಿಜೆಪಿ ನಾಯಕ ಎಂಟ್ರಿ ಕೊಟ್ಟಿರುವಂತದ್ದು ಸಹಜವಾಗಿಯೇ ಬೇರೆ ರೀತಿಯಾಗಿ, ಅಂದ್ರೆ ಬೇರೆ ಏನಾದ್ರೂ ವಿಜೇಂದ್ರ ಅವರು ಬೇರೆ ಸಮಸ್ಯೆ ಜೊತೆಗೆ ಏನಾದ್ರೂ ರಾಜಕೀಯವಾಗಿ ಏನಾದ್ರೂ ಆಹ್ವಾನವನ್ನ ಕೊಟ್ರ ಅನ್ನುವಂತ ಪ್ರಶ್ನೆ ಈಗ ಸಹಜವಾಗಿ ಉದ್ಭವ ಆಗಿರುವಂತದ್ದು. ಈಗ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬರೀ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅಷ್ಟೇ ಚರ್ಚೆನ ಮಾಡಲಾಗಿದೆ, ಯಾವುದೇ ರಾಜಕೀಯವಾಗಿ ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು. ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ, ಯಾವುದೇ ರೀತಿಯಂತ ರಾಜಕೀಯ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲ ಒಂದ್ ಕಡೆ ತಮಗೆ ಅವಕಾಶ ಕೈ ತಪ್ಪುತ್ತೆ ಅನ್ನೋ ಒಂದು ಆತಂಕದಲ್ಲಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ದಸರಾ ಬಳಿಕವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ಏನು ಸತೀಶ್ ಜಾರಕಿಹೊಳಿನ ಏನು ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿನ ಭೇಟಿ ಮಾಡಿರುವಂತದ್ದು ಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಏನ್ ಬೆಳವಣಿಗೆಗಳಾಗುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ಬಳಿಕವಾಗಿ ಒಂದ್ ವೇಳೆ ಏನಾದರೂ ಬೇರೊಬ್ಬರು ಅಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು, ಆ ಒಂದು ಬೆಳವಣಿಗೆಗಳ ಆಧಾರದ ಮೇಲೆ ಬಿಜೆಪಿ ಹೈಕಮಾಂಡ್ ಏನ್ ನಿಲುವನ್ನು ತೆಗೆದುಕೊಳ್ಳುತ್ತೆ, ಆ ಒಂದು ನಿಲುವಿನ ಆಧಾರದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ವಿಜೇಂದ್ರ ಅವರ ಭೇಟಿ ಏನಾದರೂ ಬೇರೆ ಬೇರೆ ರೀತಿಯಾಗಿ ತಿರುವನ್ನ ಪಡ್ಕೊಳ್ಳುತ್ತಾ, ಹೀಗೆ ಸಾಕಷ್ಟು ಒಂದಷ್ಟು ಚರ್ಚೆಗಳು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಶುರುವಾಗಿರುವಂತದ್ದು. ಶರ್ಮಿತಾ.